ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್. ನಾನು ಇವತ್ತು ಅಂಜಲ್ ಸಾರು ಮತ್ತು ಅಂಜಲ್ ಫಿಶ್ ಕರಿ ಮಾಡಿದ್ದೇನೆ. ಅದನ್ನು ಹೇಗೆ ಮಾಡೋದೆಂದು ನೋಡುವ. ನೋಡಿ, ಅಂಜಲ್ಗೆ ಕ್ಲೀನ್ ಮಾಡಿ ಅದಕ್ಕೆ ಒಳ್ಳೆ ಮಸಾಲೆ ಹಾಕಿಟ್ಟಿದ್ದೇನೆ. ಫಿಶ್ ಸಾರು ಸಹ ನೋಡಿ. ಇದನ್ನು ಮಾಡುವ ರೀತಿ ನೋಡುವ. ಅಂಜಲ್ ಫಿಶ್ ಫ್ರೈಗೆ ನಾನು ಮೆಣಸಿನ ಹುಡಿ 2 ಟೇಬಲ್ ಚಮಚ, ಅರಶಿನ ಹುಡಿ ಅರ್ಧ ಚಮಚ, ಮತ್ತು ಲಿಂಬೆ ರಸ 1 ದೊಡ್ಡ ಚಮಚ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚದಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಕಲಸಿ ಅದಕ್ಕೆ ಮೀನಿಗೆ ತಾಗಿಸಿ ಇಟ್ಟಿದ್ದೇನೆ. ಅದನ್ನು ಒಂದು ಅರ್ಧ ಗಂಟೆ ಹಾಗೆ ಇಡಬೇಕು. ಆಮೇಲೆ ಅದನ್ನು ಫ್ರೈ ಮಾಡಬೇಕು. ಒಂದು ಬಾಣಲಿಗೆ ಎಣ್ಣೆಯನ್ನು ತೆಗೆದುಕೊಂಡು ಅದಕ್ಕೆ ನಾನಿಲ್ಲಿ ತೆಂಗಿನ ಎಣ್ಣೆ ತೆಗೆದುಕೊಂಡಿದ್ದೇನೆ. ನಮ್ಮ ಮಂಗಳೂರು ಜನರು ಹೆಚ್ಚಾಗಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾರೆ, ಆದ್ದರಿಂದ ನಾನು ತೆಂಗಿನ ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೇನೆ. ಒಂದು ಬದಿ ಕಾದ ಬಳಿಕ ಅದನ್ನು ಮಗುಚಿ ಇನ್ನೊಂದು ಬದಿ ಕೂಡ ಕಾಯಿಸಬೇಕು. ನಾನು ಒಂದು ದೊಡ್ಡ ಅಂಜಲ್ ತಂದದ್ದು, ಅದರಲ್ಲಿ 10 ಪೀಸ್ ಇತ್ತು. ಅದನ್ನು 5 ನಾನು ಕಾಯಿಸ್ತಾ ಇದ್ದೇನೆ. 5 ಸಾರು ಮಾಡ್ತಾ ಇದ್ದೇನೆ. ನೋಡಿ, ಇದು ಕಾಯಿಸಿ ಆಯಿತು. ಇದನ್ನು ತೆಗೆದು ಪಕ್ಕಕ್ಕೆ ಇಡೋಣ. ಈಗ ಇದಕ್ಕೆ ಸಾರನ್ನು ರೆಡಿ ಮಾಡೋಣ. ಫಿಶ್ ಕರಿ ಸಾರು, ಅಂಜಲ್ ಫಿಶ್ ಕರಿ ಸಾರು ಮಾಡುವ ವಿಧಾನ. ಅದಕ್ಕೆ ಅಂಜಲ್ ಫ್ರೈ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಚೆಂದ ಕಾಣ್ತದೆ. ಇದು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸೂಪರ್ ಅಂತ ಟೇಸ್ಟೇ ಆಗಿರ್ತದೆ. ಫಿಶ್ ಕರಿಗೆ ನೋಡಿ ಮೀನು ಇಟ್ಟಿದ್ದೇನೆ. ಈಗ ಅಂಜಲ್ ಫಿಶ್ ಸಾರು ಮಾಡೋಣ. ಅದಕ್ಕೆ ಒಂದು ಮಿಕ್ಸರ್ ಜಾರ್ ತೆಗೆದುಕೊಂಡು ಅದಕ್ಕೆ 1 ಕಪ್ಪಿನಷ್ಟು ತೆಂಗಿನ ತುರಿ, ಮತ್ತು 1 ದೊಡ್ಡ ಚಮಚದಷ್ಟು ಕೊತ್ತಂಬರಿ ಬೀಜ, ಅರ್ಧ ಚಮಚದಷ್ಟು ಜೀರಿಗೆ, ಮತ್ತು ಅರ್ಧ ಚಮಚ ಸಾಸಿವೆ, ಮತ್ತು ಅರ್ಧ ಚಮಚ ಮೆಂತೆಕಾಳು, ಮತ್ತು ಶುಂಠಿ ಮತ್ತು ಕೊಚ್ಚಿದ ನೀರುಳ್ಳಿ ಹಾಕಿ ಸ್ವಲ್ಪ ಹುಳಿಯನ್ನು ಸೇರಿಸಿ ಚೆನ್ನಾಗಿ ರುಬ್ಬಬೇಕು. ಆ ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದನ್ನು ಕುದಿಯಲು ಬಿಡೋಣ. ಅದು ಕುದಿಯುವಾಗ ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ತುಂಡು ಮಾಡಿಟ್ಟ ನೀರುಳ್ಳಿಯನ್ನು ಸೇರಿಸಬೇಕು. ಈ ಮಸಾಲೆಯನ್ನು ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಕುದಿಯಲು ಬಿಡೋಣ. ಈಗ ನೋಡಿ, ಕುದೀತಾ ಬಂತು. ಇದಕ್ಕೆ ನಾವು ಈಗ ಮೀನನ್ನು ಸೇರಿಸುವ. ಅಂಜಲ್ ಮೀನನ್ನು ಸೇರಿಸ್ತಾ ಇದ್ದೇನೆ ನೋಡಿ. ಅಂಜಲ್ ಮೀನನ್ನು ಸೇರಿಸಿದ ಬಳಿಕ ಅದನ್ನು ಸ್ವಲ್ಪ ಒಂದು ಚೂರು ತಿರುಗಿಸಿ ಆಮೇಲೆ ಅದಕ್ಕೆ ಮುಚ್ಚಿ 2 ನಿಮಿಷಗಳ ಕಾಲ ಕುದಿಯಲು ಬಿಡೋಣ. ನೋಡಿ, ಈಗ ಕುದೀತು ನೋಡಿ, ಮೀನು ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಮ್ಮ ತಯಾರಾಗಿದೆ ಅಂಜಲ್ ಫಿಶ್ ಸಾರು ಮತ್ತು ಅಂಜಲ್ ಫ್ರೈ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ ಜೊತೆ ಇರಲಿ. ಥ್ಯಾಂಕ್ ಯು.